ಕಳೆದ ತರಗತಿಯಲ್ಲಿ ಇತರ ಹಿಂದುಳಿದ ವರ್ಗ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ವಿ. ಇತರ ಹಿಂದುಳಿದ ವರ್ಗ ಅಂದರೆ ಭಾರತ ದೇಶದಲ್ಲಿ ಯಾರು ಅನಕ್ಷರತೆ, ಬಡತನ, ಶೋಷಣೆಯಿಂದ ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂತಹ ಜನ ಇರ್ತಾರೆ, ಯಾರು ಅನಕ್ಷರತೆ, ಬಡತನ, ಶೋಷಣೆಗೆ, ಅಸಮಾನತೆಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹಗಳಿದ್ದಾವೆ, ಅವನ್ನು ನಾವೇನಂತೀವಿ ಇತರ ಹಿಂದುಳಿದ ವರ್ಗಗಳು, ಅದರ್ ಬ್ಯಾಕ್ವರ್ಡ್, ಅದು ಹಿಂದುಳಿದ ವರ್ಗಗಳು. ಅನಕ್ಷರತೆ, ಬಡತನ, ಶೋಷಣೆ, ಅಸಮಾನತೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹಗಳು ನಾವು ಹಿಂದುಳಿದ ವರ್ಗ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖ 3 ವಿಧ ಇದೆ. ಒಂದು ಪರಿಶಿಷ್ಟ ಜಾತಿ, ಇನ್ನೊಂದು ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗ. ಅದರಲ್ಲಿ ಮೊದಲಾಗಿ ಪರಿಶಿಷ್ಟ ಜಾತಿ ಅಂದರೆ ಅನ್ನೋದನ್ನ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ಮೇಲ್ಜಾತಿಯವರಿಂದ ಹಲವು ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂಥ ಜಾತಿಯವರನ್ನ, ಮೇಲ್ಜಾತಿಯವರಿಂದ ದೌರ್ಜನ್ಯ, ಶೋಷಣೆ, ಅಸಮಾನತೆ, ದಬ್ಬಾಳಿಗೆ ಒಳಗಾಗಿರ್ತಕ್ಕಂತಹ ಸಾಂಪ್ರದಾಯಿಕ ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂಥ ಜಾತಿಯವರು ಏನಂತ ನಾವು ಪರಿಶಿಷ್ಟ ಜಾತಿಯವರು. ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಸಾಂಪ್ರದಾಯಿಕವಾಗಿ ಮೇಲ್ಜಾತಿಯವರಿಂದ ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಹಾಗೂ ಹಲವು ರೀತಿಯಾಗಿರ್ತಕ್ಕಂತಹ ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹಗಳನ್ನು ನಾವೇನಂತೀವಿ ಪರಿಶಿಷ್ಟ ಜಾತಿ. ಪರಿಶಿಷ್ಟ ಜಾತಿ ಅಂತಕ್ಕಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಸೈಮನ್ ಆಯೋಗದಲ್ಲಿ 1928ರಲ್ಲಿ ಭಾರತ ದೇಶಕ್ಕೆ ಬಂದಿರತಕ್ಕಂತಹ ಸೈಮನ್ ಆಯೋಗದಲ್ಲಿ ಪ್ರಪ್ರಥಮ ಬಾರಿಗೆ ಬಳಸಿದ್ರು, ಅಂದರೆ ಬ್ರಿಟಿಷರು ಬಳಸಿದ್ರು. ಅದ ನಂತರ 1935ನೇ ಇಸ್ವಿನಲ್ಲಿ ಏನು ಭಾರತ ಸರ್ಕಾರದ ಕಾಯ್ದೆ, ಇಂಡಿಯನ್ ಆಕ್ಟ್ ಅಂತ, ಇಂಡಿಯನ್ ಗೌರ್ಮೆಂಟ್ ಆಕ್ಟ್ ಅಂತಕ್ಕಂಥದ್ದು ಏನು ಜಾರಿ ಮಾಡಿದ್ರು ಬ್ರಿಟಿಷರು, ಆ ಸಂದರ್ಭದಲ್ಲಿ ಇದನ್ನು ಅಧಿಕೃತವಾಗಿ ಬಳಕೆಯನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ, ಶೆಡ್ಯೂಲ್ಡ್ ಕಾಸ್ಟ್ ಅಂತಕ್ಕಂತಹ ಪದವನ್ನು ಬಳಕೆ ಮಾಡಿರತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅದೇ ರೀತಿ ಅಂಬೇಡ್ಕರ್ ಅವರು ಇವರನ್ನ ಹರಿಜನ ಅಂತೇಳಿ ಕರೆದರು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮುಂದುವರಿತಾ ಪರಿಶಿಷ್ಟ ಜಾತಿಯವರನ್ನ 1951ರ ಜನಗಣತಿಯಲ್ಲಿ ಬಾಹ್ಯ ಜಾತಿಗಳು ಅಂತ ಕರೆದ್ರು. ಅಂಬೇಡ್ಕರ್ ಅವರು ಇವರನ್ನ ಬಹಿಷ್ಕೃತ ವರ್ಗ ಅಂತ ಕರೆದ್ರು. ಅಂಬೇಡ್ಕರ್ ಇವರು ಏನಂತ ಕರೆದ್ರು? ಬಹಿಷ್ಕೃತ ವರ್ಗ. ಅದೇ ರೀತಿ ಬ್ರಿಟಿಷರು ಇವ್ರನ್ನ ದಮನಿತ ವರ್ಗಗಳು ಅಂತ ಕರೆದಿರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮಹಾತ್ಮ ಗಾಂಧೀಜಿಯವರನ್ನ ಹರಿಜನ ಅಂತ ಕರೆದ್ರು. ಹರಿಜನ ಅಂತಕ್ಕಂಥ ಪದವನ್ನು ಗುಜರಾತಿನ ನರಸಿಂಹ ಮೆಹ್ತಾರ್ ಅವರು ಹರಿಜನ ಅಂತಕ್ಕಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಪರಿಚಯಿಸ್ತಾರೆ. ಆದರೆ ಗಾಂಧೀಜಿಯವರು ಆ ಪದವನ್ನು ಅತ್ಯಂತ ಜನಪ್ರಿಯಗೊಳಿಸಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮುಂದುವರಿತ ಪ್ರಮುಖವಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಸಮೂಹಗಳು ಯಾವಪ್ಪ ಅಂತ ಹೇಳಿದ್ರೆ ಬಂಗಿ ಅಂತಕ್ಕಂಥ ಜಾತಿ ಸಮೂಹ, ಚುಹಾರ್, ಚಮಾರ್, ಡೋಮ್, ತಿಯನ್, ಮಾದಿಗ, ವಲಯ, ಲಂಬಾಣಿ, ಬೋಬಿ, ಮಹರ್ ಜಾತಿಯವರು ಪ್ರಮುಖವಾಗಿ ಪರಿಶಿಷ್ಟ ಜಾತಿಗೆ ಸೇರ್ತಾರೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮುಂದುವರಿತಾ ಗುಜರಾತಿನ ನರಸಿಂಹ ಮೆಹತಾರ್ ಅವರು ಹರಿಜನ, ದೇವರ ಮಕ್ಕಳು. ಹರಿ ಅಂತ ಹೇಳಿದ್ರೆ ಶಿವ, ಅವನಿಗೆ ಇಷ್ಟವಾಗಿರ್ತಕ್ಕಂತಹ ಅಥವಾ ಅವನ ಸಂತಾನ ಅಂತಕ್ಕಂಥ ಈ ರೀತಿಯಲ್ಲಿ ಈ ಪದವನ್ನು, ಹರಿಜನ ಅಂತಕ್ಕಂಥ ಪದವನ್ನು ಮಹಾತ್ಮ ಗಾಂಧೀಜಿಯವರು ಅತ್ಯಂತ ಜನಪ್ರಿಯಗೊಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿಯಲ್ಲಿ ಗಾಂಧೀಜಿಯವರು ಅತ್ಯಂತ ಜನಪ್ರಿಯಗೊಳಿಸಿರ್ತಕ್ಕಂಥ ಪದ ಗುಜರಾತಿನ ನರಸಿಂಹ ಮೆಹ್ತಾ ಏನಿದ್ದಾರೆ ಅವರು ಹರಿಜನ ಅಂತಕ್ಕಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದ್ರು. ಎಕ್ಸಾಂಪಲ್ ಕೇಳ್ತಾರೆ, ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಹರಿಜನ ಎಂಬ ಪದವನ್ನು ಪ್ರಪ್ರಥಮ ಬಾರಿಗೆ ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ. ಆನ್ಸರ್ ಗುಜರಾತಿನ ನರಸಿಂಹ ಮೆಹ್ತಾ. ಅದನ್ನು ಜನಪ್ರಿಯಗೊಳಿಸಿದವರು ಯಾರು? ಮಹಾತ್ಮ ಗಾಂಧೀಜಿ ಅಂತೇಳಿ ನಾವು ಕರಿಬಹುದು, ತಿಳಿಬಹುದು. ಮುಂದುವರಿತಾ ಅವರ ಜನಸಂಖ್ಯಾ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ವಿ. 2011ರ ಜನಗಣತಿ ಪ್ರಕಾರ 15.7% ಜನ 121 ಕೋಟಿ ಜನಸಂಖ್ಯೆಯಲ್ಲಿ 2011 ಪ್ರಕಾರ 15.7% ಜನ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂತಹ ಜಾತಿ ಸಮೂಹದ ಜನ ಇದ್ದಾರೆ. 2011ರ ಜನಗಣತಿ ಪ್ರಕಾರ 121 ಕೋಟಿ ಇದೆ. 121 ಕೋಟಿಯಲ್ಲಿ 15.7% ಜನ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿರ್ತಕ್ಕಂತಹ ಜನ ಇದ್ದಾರೆ. ಅದೇ ರೀತಿ ಮುಂದುವರಿತಾ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರಲ್ಲಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂತ ಹೇಳಿದ್ರೆ 22.3% ಜನ 22.3%
3% ಜನ ಅತಿ ಹೆಚ್ಚು ಉತ್ತರ ಪ್ರದೇಶದಲ್ಲಿದ್ದಾರೆ. ನಂತರದ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದಲ್ಲಿ 11.4, ಬಿಹಾರದಲ್ಲಿ 9.6, ತಮಿಳುನಾಡಲ್ಲಿ 8.5, ಆಂಧ್ರ ಪ್ರದೇಶದಲ್ಲಿ 7.6, ಕರ್ನಾಟಕದಲ್ಲಿ 5.3, ಮಧ್ಯಪ್ರದೇಶದಲ್ಲಿ 7%, ಪಂಜಾಬಲ್ಲಿ 4.3%, ರಾಜಸ್ಥಾನದಲ್ಲಿ 5.6%, ಮಹಾರಾಷ್ಟ್ರದಲ್ಲಿ 4.3% ಜನ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿರ್ತಕ್ಕಂತಹ ಜನ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮುಂದುವರಿತಾ ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳೇನಿದೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾ ಇದ್ವಿ. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು, ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು, ಅವರ ಸಮಸ್ಯೆಗಳನ್ನು, ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳನ್ನು, ದೌರ್ಬಲ್ಯಗಳನ್ನು ಪ್ರಮುಖವಾಗಿ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದರು. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳನ್ನು ಪ್ರಮುಖವಾಗಿ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ಸಾಮಾಜಿಕ ಸಮಸ್ಯೆಗಳು, ಎರಡನೇದಾಗಿ ಆರ್ಥಿಕ ಸಮಸ್ಯೆಗಳು, ಮೂರನೇದಾಗಿ ಧಾರ್ಮಿಕ ಸಮಸ್ಯೆಗಳು. ಸಾರ್ವಜನಿಕ ಸ್ವರೂಪದ ಕೆರೆ, ಬಾವಿ, ಸಾರ್ವಜನಿಕ ರಸ್ತೆ, ಸಾರ್ವಜನಿಕ ಶಾಲೆಗಳಿಗೆ ಪ್ರವೇಶ ನಿಷಿದ್ಧ ಅಥವಾ ಭಾಗಶಃ ಪ್ರವೇಶ ಅಧ್ಯಯನವನ್ನು ಮಾಡಿದರು. ಸಾರ್ವಜನಿಕ ಸ್ವರೂಪದ ಶಾಲೆ, ಬಾವಿ, ರಸ್ತೆಗಳಿಗೆ ಪ್ರವೇಶ ನಿರಾಕರಣೆ ಅಥವಾ ಸೀಮಿತ ಅವಕಾಶ. ಇದಕ್ಕೂ ಮುಂಚೆ ಜಾತಿಯ ಗುಣಲಕ್ಷಣದಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಸಾರ್ವಜನಿಕ ಸ್ವರೂಪದ ಶಾಲೆ ಆಗಿರ್ಬೋದು, ಬಾವಿ ಆಗಿರ್ಬೋದು, ರಸ್ತೆಗಳಿಗೆ ಸೀಮಿತ ಅವಕಾಶ ಅಥವಾ ಪ್ರವೇಶವನ್ನು ನಿರಾಕರಣೆ ಮಾಡಿದ್ರು. ಜೊತೆಗೆ ಸೀಮಿತವಾಗಿರ್ತಕ್ಕಂತಹ ಕಡಿಮೆ ಪ್ರಮಾಣದ ಪ್ರವೇಶ ಅವಕಾಶವನ್ನು ನೀಡಿದ್ರು ಅಂತಕ್ಕಂಥದ್ದನ್ನು ನಾವು ಕಳೆದ ಅಧ್ಯಯನವನ್ನು ಮಾಡಿದ್ವಿ. ಅಂದ್ರೆ ಪರಿಶಿಷ್ಟ ಜಾತಿಯವರು ಉನ್ನತ ಜಾತಿಯವರ ಮನೆ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಸೂಕ್ತವಾಗಿರ್ತಕ್ಕಂತಹ ಮುಕ್ತ ಪ್ರವೇಶ ಇರಲಿಲ್ಲ, ಸೀಮಿತವಾಗಿರ್ತಕ್ಕಂಥ ಪ್ರವೇಶ. ಮೇಲ್ಜಾತಿಯವರ ಕೇರಿಗೆ ಹೋಗ್ಬೋದು, ಯಾವಾಗ? ಮಧ್ಯಾಹ್ನ ಟೈಮ್, ಸೂರ್ಯನ ಬೆಳಕು ನೇರವಾಗಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ, ಓರೆಯಾಗಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಹೋಗಿಲ್ಲ. ಹೋದ್ರೆ ಏನಾಗುತ್ತೆ? ಆವಾಗ ಆ ವ್ಯಕ್ತಿಯ ನೆರಳು ಓರೆಯಾಗಿ ಬೆಳೆದ್ರಿಂದ ಮೇಲ್ಜಾತಿಯವರ ಮೇಲೆ ಮಿಸ್ ಆಗಿ ಆ ನೆರಳು ಬಿತ್ತು ಅಂತ ಹೇಳಿದ್ರೆ ಮೈಲಿಗೆ ಆಗುತ್ತೆ. ಮಡಿಯಾಗಿರ್ತಕ್ಕಂಥ ಜನರ ಮೇಲೆ ಅವನ ಕೆಳಜಾತಿಯವರ ನೆರಳು ಬಿತ್ತು ಅಂತ ಹೇಳಿದ್ರೆ ಮೈಲಿಗೆ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೇವಲ ಮಧ್ಯಾಹ್ನದ ಸೀಮಿತ ಅವಕಾಶ ಅಂತಕ್ಕಂಥದನ್ನ ನೀಡಿರ್ತಕ್ಕಂಥದನ್ನ ಕಾಣಬಹುದು. ಸಾಮಾಜಿಕವಾಗಿ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಸನ್ನಿವೇಶ. ಅದರ ಮೇಲೆ ಅವರ ಸಂಚಾರದ ಮೇಲೂ ಕೂಡ ಕೆಲವು ನಿರ್ಬಂಧಗಳನ್ನ ಏರಲಾಗಿತ್ತು. ಸಂಚಾರದ ಮೇಲೆ ನಿರ್ಬಂಧವನ್ನ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಉತ್ತಮರ ಕೇರಿಯ ಬಳಿ, ಉತ್ತಮ ಜಾತಿಯವರ ಕೇರಿಯವರ ಬಳಿ ಸುಳಿಯಕೂಡುದು. ಉತ್ತಮರ ಕೇರಿ ಅಂತಕ್ಕಂಥದ್ದು ಏನಿತ್ತು, ಆ ಕೇರಿಯ ಬಳಿ ಮೇಲ್ಜಾತಿಯವರ ಕೇರಿಯ ಬಳಿಗೆ ಕೆಳಜಾತಿಯವರಿಗೆ, ಅಸ್ಪೃಶ್ಯ ಜಾತಿಯವರಿಗೆ, ದಲಿತ ಜಾತಿಯವರಿಗೆ ಪ್ರವೇಶ ಅಂತಕ್ಕಂಥದ್ದು ಇರಲಿಲ್ಲ ಅಂತಕ್ಕಂಥ ಅಂಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಇದು ಸಾಮಾಜಿಕ ಸಮಸ್ಯೆಗಳು. ನಂತರದಲ್ಲಿ ಆರ್ಥಿಕ ಸಮಸ್ಯೆಗಳು, ಎಕನಾಮಿಕ್ ಪ್ರಾಬ್ಲಮ್ಸ್, ಆರ್ಥಿಕ ಸಮಸ್ಯೆಗಳು. ಆರ್ಥಿಕ ಸಮಸ್ಯೆಗಳು ಆರ್ಥಿಕವಾಗಿ ಪರಿಶಿಷ್ಟ ಜಾತಿಯವರಿಗೆ ಏನೇನು ಸಮಸ್ಯೆ ಇತ್ತಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಘನತೆ ಹೊಂದಿದ ಮತ್ತು ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ ಮತ್ತು ಕೊಳಕು ಎಂದು ಭಾವಿಸಲ್ಪಟ್ಟ ದೈಹಿಕ ಶ್ರಮಗಳಿಗೆ ಸೀಮಿತಗೊಳಿಸಲಾಗಿತ್ತು. ಉನ್ನತ ಜಾತಿಯವರ ಮನೆಗಳಲ್ಲಿ ಅತಿ ಕಡಿಮೆ ಮನೆಗಳಲ್ಲಿ ಅತಿ ಕಡಿಮೆ ಉಚಿತವಾಗಿ ಸೇವೆ ನೀಡುವಂತೆ
ಸೇವೆ ನೀಡುವಂತೆ ಮಾಡುವುದು ಮತ್ತು ಅವರಿಗಾಗಿ ಎಲ್ಲ ಬಗೆಯ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡಬೇಕಿತ್ತು. ಮೂರನೇದಾಗಿ ಜೀವನ ಕ್ರಮದ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಕುದುರೆ ಸವಾರಿ, ಬೈಸಿಕಲ್ ಸವಾರಿ, ಕುದುರೆ ಸವಾರಿ, ಬೈಸಿಕಲ್ ಸವಾರಿ, ಚಿನ್ನ ಬೆಳ್ಳಿ, ಆಭರಣ ಧರಿಸುವುದು, ಇತ್ಯಾದಿಗಳ ಬಳಕೆ ನಿಷೇಧಿಸಲಾಗಿತ್ತು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳನ್ನು ಪರಿಶಿಷ್ಟ ಜಾತಿಯವರು ಅನುಭವಿಸ್ತಾ ಇದ್ರು ಅಂತಕ್ಕಂಥ ಅಂಶವನ್ನು ತಿಳಿಬಹುದು. ಮೊದಲನೇದಾಗಿ ಹೇಳಿದ್ರೆ ಆರ್ಥಿಕ ಸಮಸ್ಯೆಯಲ್ಲಿ ಸಾಮಾಜಿಕ ಘನತೆ ಹೊಂದಿದ ಮತ್ತು ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ, ಸೋಷಿಯಲ್ ಆಗಿ ಒಳ್ಳೆಯ ಘನತೆಯನ್ನು ಗೌರವವನ್ನು ನೀಡತಕ್ಕಂಥ ಕೆಲಸ ಇರ್ತವೆ. ಉದಾಹರಣೆಗೆ ಉಪನ್ಯಾಸಕ ವೃತ್ತಿ ಆಗಿರ್ಬೋದು, ಉದಾಹರಣೆಗೆ ವಕೀಲಿ ವೃತ್ತಿ ಆಗಿರ್ಬೋದು, ಉದಾಹರಣೆಗೆ ನ್ಯಾಯಾಧೀಶ ವೃತ್ತಿ ಆಗಿರ್ಬೋದು, ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಈ ರೀತಿಯಾಗಿರ್ತಕ್ಕಂತಹ ಉತ್ತಮ ಘನತೆ ಮತ್ತು ಲಾಭದಾಯಕವಾಗಿರ್ತಕ್ಕಂತಹ ಒಳ್ಳೆಯ ಆರ್ಥಿಕ ಉತ್ಪಾದನೆ ಬರ್ತಕ್ಕಂತಹ ಕೆಲಸ ಕಾರ್ಯಗಳಿಂದ ಪರಿಶಿಷ್ಟ ಜಾತಿಯವ್ರನ್ನ ಏನ್ ಮಾಡಲಾಗಿತ್ತು, ಹೊರಗಿಡಲಾಗಿತ್ತು. ಅವ್ರಿಗೆ ಯಾವುದೇ ಉತ್ತಮ ಆದಾಯ ಬರ್ತಕ್ಕಂತಹ, ಸಮಾಜದಲ್ಲಿ ಉತ್ತಮ ಘನತೆ ಗೌರವ ಇರತಕ್ಕಂತಹ ವೃತ್ತಿಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿರಲಿಲ್ಲ. ಅದೇ ರೀತಿ ಮುಂದುವರಿತ ಉನ್ನತ ಎರಡನೇದಾಗಿ ಹೇಳಿದ್ರೆ ಮುಂದುವರಿತ ಕೊಳಕು ಎಂದು ಭಾವಿಸಲ್ಪಟ್ಟ ದೈಹಿಕ ಶ್ರಮಗಳಿಗೆ ಸೀಮಿತಗೊಳಿಸಲಾಗಿತ್ತು. ಅಂದ್ರೆ ಚರಂಡಿ ಕ್ಲೀನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಸತ್ತ ದನಕರಗಳನ್ನು ಊರಿನ ಹೊರಗಾಗ್ತಕ್ಕಂಥದ್ದಾಗಿರ್ಬೋದು, ಅವುಗಳ ಚರ್ಮವನ್ನು ತೆಗೆದು ಚಪ್ಪಡಿಯನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಚಪ್ಪಡಿ ಒಯ್ಯತಕ್ಕಂಥ ಕೆಲಸ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಕೊಳಕು ಎಂದು ಭಾವಿಸಲ್ಪಟ್ಟ ದೈಹಿಕ ಶ್ರಮಗಳ ಕೆಲಸಗಳಿಗೆ ಅವನ್ನ ಸೀಮಿತಗೊಳಿಸಲಾಗಿತ್ತು. ಇದೇ ಕೆಲಸ ಮಾಡಬೇಕು, ಇದೇ ಕೆಲಸವನ್ನ ಮಾಡಬೇಕು, ಅವನ್ನ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ಗೌರವ, ಘನತೆ, ಅಂತಸ್ತು ಅಂತಕ್ಕಂಥ ಸಿಗ್ತಿರ್ಲಿಲ್ಲ. ಇಂತಹ ಕೆಲಸಗಳನ್ನ ಮಾಡಲಿಕ್ಕೆ ಅವ್ರಿಗೆ ಪ್ರಿಯಾರಿಟಿಯನ್ನು ಕೊಡಲಾಗಿತ್ತು. ಅಂದ್ರೆ ಸಾಮಾಜಿಕವಾಗಿ ಕೊಳಕು ಎಂದು ಭಾವಿಸಲ್ಪಟ್ಟ ದೈಹಿಕ ಶ್ರಮಗಳಿಗೆ ಸೀಮಿತಗೊಳಿಸಲಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಎರಡನೇದಾಗಿ ಹೇಳ್ತಾರೆ ಉನ್ನತ ಜಾತಿಯವರ ಮನೆಗಳಲ್ಲಿ ಅತಿ ಕಡಿಮೆ, ಅಂದ್ರೆ ಅಪ್ಪರ್ ಕ್ಯಾಸ್ಟ್, ಟಾಪ್ ಕೇಟರ್ ಇರ್ತಕ್ಕಂಥ ಜಾತಿಯವರ ಮನೆಯಲ್ಲಿ ಅತಿ ಕಡಿಮೆ ಸಂಬಳಕ್ಕೆ, ಅತಿ ಕಡಿಮೆ ಕೂಲಿಗೆ ಹಾಗೂ ಉಚಿತವಾಗಿ, ಉನ್ನತ ಜಾತಿಯವರ ಮನೆಯಲ್ಲಿ ಅತಿ ಕಡಿಮೆ ಹಣಕ್ಕೆ ಅಥವಾ ಉಚಿತವಾಗಿ, ಅವರ ಮನೆಯಲ್ಲಿ ಫ್ರೀ ಸರ್ವಿಸ್, ಕೇವಲ ಊಟ, ಅದು ಬಿಸಿ ಊಟ ಎಲ್ಲ ತಂಗಳು ಅಥವಾ ಉಳಿದದ್ದು ಅಥವಾ ಅಳಿಸಿರ್ತಕ್ಕಂತಹ ಊಟವನ್ನು ನೀಡಲಿಕ್ಕೆ ಅಥವಾ ನೀಡಿದಕ್ಕಾಗಿ ಅವರ ಮನೆಯಲ್ಲಿ ಅತಿ ಕಡಿಮೆ ದುಡ್ಡಿಗೆ ಕೆಲಸ ಅಥವಾ ಉಚಿತವಾಗಿ ಸೇವೆ ನೀಡುವಂತೆ ಮಾಡುವುದು. ನೋಡ್ರಿ, ಉನ್ನತ ಜಾತಿಯವರ ಮನೆ ಹತ್ರ ಹೋಗಿ ಕಸ ಹೊಡೆದ್ರೆ, ಚರಂಡಿ ಕ್ಲೀನ್ ಮಾಡಿದ್ರೆ, ಅವ್ರ ಬಚ್ಚಲ ಮನೆ ಕ್ಲೀನ್ ಮಾಡಿದ್ರೆ, ಅವ್ರ ದನಕರುಗಳನ್ನ ಕ್ಲೀನ್ ಮಾಡಿಕೊಟ್ರೆ, ಸತ್ತಿರ್ತಕ್ಕಂಥ ದನವನ್ನು ಹೊರಗೆ ಹಾಕಿದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡನ್ನು ಕೊಡ್ತಾ ಇರಲಿಲ್ಲ, ಕಡಿಮೆ ದುಡ್ಡನ್ನು ಕೊಡ್ತಾ ಇದ್ರು. ಉಚಿತವಾಗಿ ಸೇವೆಯನ್ನು ಮಾಡಿ, ಅದು ನಿಮ್ಮ ಕೆಲಸ, ಅದು ನಿಮ್ಮ ಕರ್ಮ, ನೀವೇ ಮಾಡಬೇಕು, ನಿಮ್ಮಿಂದಲೇ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಅದೇ ರೀತಿ ಅವರಿಗಾಗಿ ಎಲ್ಲ ಬಗೆಯ ದೈಹಿಕ ಶ್ರಮದ ಕೆಲಸಗಳನ್ನ ಮಾಡಬೇಕಾಗಿತ್ತು. ಶ್ರೀಮಂತರಿಗಾಗಿ, ಸಾಹುಕಾರರಿಗಾಗಿ, ಬ್ರಾಹ್ಮಣರಿಗಾಗಿ, ಉನ್ನತ ಜಾತಿಯವರಿಗಾಗಿ ಎಲ್ಲ ಬಗೆಯ ದೈಹಿಕ ಶ್ರಮಗಳನ್ನ ಮಾಡಿಕೊಡ್ಬೇಕಾಗಿತ್ತು. ಮನೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳ ಉದಾಹರಣೆಗೆ ಕಟ್ಟಿಗೆ ತರ್ತಕ್ಕಂಥ ಕೆಲಸ ಆಗಿರ್ಬೋದು, ದನಕರುಗಳನ್ನ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ದನಕರುಗಳನ್ನ ಆಡಿಸ್ಕೊಂಡು ಬರ್ತಕ್ಕಂಥ ಕೆಲಸ ಆಗಿರ್ಬೋದು, ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ದೈಹಿಕ ಶ್ರಮವನ್ನು ಅವರ ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವರ ಮನೆ ಹತ್ರ ಚರಂಡಿಯನ್ನು ಸ್ವಚ್ಛ ಮಾಡ್ತಕ್ಕಂಥ, ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ದೈಹಿಕ ಶ್ರಮದ ಕೆಲಸಗಳನ್ನ ಉನ್ನತ ಜಾತಿಯವರಿಗಾಗಿ, ಮೇಲ್ಜಾತಿಯವರಿಗಾಗಿ ಅನಿವಾರ್ಯವಾಗಿ ಮಾಡ್ತಕ್ಕಂತಹ ಸನ್ನಿವೇಶ ಸಂದರ್ಭ ಎದುರಾಗಿರ್ತಕ್ಕಂಥದ್ದನ್ನು
ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಮೂರನೇದಾಗಿ ಜೀವನ ಕ್ರಮದ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಅವರು ಫ್ರೀಯಾಗಿ ಸ್ವತಂತ್ರವಾಗಿ ಮುಕ್ತವಾಗಿ ತಮ್ಮ ದುಡಿಮೆಯಿಂದ ತಮ್ಮ ಸಂಪತ್ತು ಅಥವಾ ತಮ್ಮ ಶ್ರಮದಿಂದ ಬಂದಿರತಕ್ಕಂಥ ಆದಾಯದಿಂದ ಜೀವನವನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಮುಕ್ತ ಜೀವನಕ್ಕೆ ನಿನ್ನ ದುಡ್ಡಿದೆ, ಉತ್ತಮವಾಗಿರ್ತಕ್ಕಂಥ ಸವಲತ್ತಿದೆ, ಆದರೂ ಕೂಡ ನಿನಗೆ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂತಹ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ನಿನಗೆ ಸಾಧ್ಯ ಇರಲಿಲ್ಲ. ಜೀವನ ಕ್ರಮದ ಮೇಲೆ ನಿರ್ಬಂಧಗಳನ್ನ ವಿಧಿಸಲಾಗಿತ್ತು. ಏನ್ ಮಾಡ್ತಾ ಇದ್ರು ಅಂದ್ರೆ ಕುದುರೆ ಸವಾರಿಯನ್ನ ನಿರ್ಬಂಧ, ಬೈಸಿಕಲ್ ಸವಾರಿ ಸೈಕಲ್ ಅನ್ನ ಡ್ರೈವ್ ಮಾಡ್ತಕ್ಕಂಥದ್ದು ನಿರ್ಬಂಧ ಇತ್ತು. ಅದೇ ರೀತಿ ಚಿನ್ನ ಬೆಳ್ಳಿ ಆಭರಣವನ್ನು ಧರಿಸ್ತಕ್ಕಂಥದ್ದು, ಅದೇ ರೀತಿ ಇತ್ಯಾದಿಗಳ ಬಳಕೆಗಳ ಮೇಲೆ ನಿಷೇಧವನ್ನು ಹೇರಿದ್ರು. ನೋಡ್ರಿ, ಅವ್ರ ದುಡಿಮೆ, ಅವರ ಆದಾಯ, ಅದರಿಂದ ಬಂದಿರತಕ್ಕಂತಹ ಆದಾಯದಿಂದ ಅವರ ದುಡ್ಡಿಂದ ಬೇಕಾಗಿರ್ತಕ್ಕಂತಹ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ, ಕುದುರೆ ಸವಾರಿಯನ್ನು ಮಾಡಲಿಕ್ಕೆ, ಬೈಸಿಕಲ್ ಸವಾರಿಯನ್ನು ಮಾಡಲಿಕ್ಕೆ, ಚಿನ್ನ ಬೆಳ್ಳಿ ಆಭರಣಗಳನ್ನು ಕೊಂಡುಕೊಂಡ ಅವರುಗಳನ್ನ ಧರಿಸ್ಕೊಳ್ಳಿಕ್ಕೂ ಕೂಡ ನಿರ್ಬಂಧ ಅಂತಕ್ಕಂಥದ್ದನ್ನು ವಿಧಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಂದ್ರೆ ಮೇಲ್ಜಾತಿಯವರು ಆರ್ಥಿಕವಾಗಿ ಅವರಿಗೆ ಹಲವು ರೀತಿಯಾಗಿರ್ತಕ್ಕಂತಹ ದೌರ್ಬಲ್ಯಗಳನ್ನ, ಹಲವು ರೀತಿಯಾಗಿರ್ತಕ್ಕಂತಹ ನಿರ್ಬಂಧಗಳನ್ನ ವಿಧಿಸಿರ್ತಕ್ಕಂತಹ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಇಷ್ಟು ಸಾಮಾಜಿಕವಾಗಿರ್ತಕ್ಕಂತಹ ಸಮಸ್ಯೆಗಳಿರ್ತಕ್ಕಂಥದ್ದನ್ನ ಕಾಣಬಹುದು. ಮೊದಲನಾಗಿ ಸಾಮಾಜಿಕವಾಗಿ ಘನತೆ ಹೊಂದಿದ ಮತ್ತು ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ. ಸಾಮಾಜಿಕವಾಗಿ ಘನತೆ ಹೊಂದಿದ ಮತ್ತು ಲಾಭದಾಯಕ ವೃತ್ತಿಯಿಂದ ಅವರನ್ನು ಹೊರಗಿರ್ತಕ್ಕಂಥದ್ದು, ಒಳ್ಳೆಯ ವ್ಯಾಲ್ಯೂಬಲ್ ಆಗಿರ್ತಕ್ಕಂತಹ ಕೆಲಸ ಕಾರ್ಯಗಳಿಂದ ಅವರನ್ನು ದೂರ ಇರ್ತಕ್ಕಂಥದ್ದು, ಜೊತೆಗೆ ಕೊಳಕು ಎಂದು ಭಾವಿಸಲ್ಪಟ್ಟ ಆ ಕೆಲಸವನ್ನ ಮಾಡಿದರೆ ಗಬ್ಜನ ಅಂತಾರೆ ಅಂತಕ್ಕಂತಹ ಭಾವಿಸಲ್ಪಟ್ಟ ದೈಹಿಕ ಶ್ರಮಗಳಿಗೆ ಸೀಮಿತಗೊಳಿಸಲಾಗಿತ್ತು. ಅಂತ ಕೆಲಸಗಳನ್ನೇ ಮಾಡಿ ಅಂತಕ್ಕಂಥ ರೀತಿಯಲ್ಲಿ ಅವ್ರನ್ನ ಲಿಮಿಟ್ ಮಾಡಲಾಗಿತ್ತು. ಅದೇ ಉನ್ನತ ಜಾತಿಯವರ ಮನೆಗಳಲ್ಲಿ ಅತಿ ಕಡಿಮೆ ಅಥವಾ ಉಚಿತವಾಗಿ, ಬಹಳ ಕಡಿಮೆ ದುಡ್ಡಿಗಾಗಿ ಅಥವಾ ಫ್ರೀಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅವರಿಗಾಗಿ ಎಲ್ಲ ಬಗೆಯ ದೈಹಿಕ ಶ್ರಮದ ಕೆಲಸಗಳನ್ನ ಮಾಡಬೇಕಾಗಿತ್ತು. ಅವರಿಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂತಹ ದೈಹಿಕ ಶ್ರಮದ ಕೆಲಸಗಳನ್ನ, ಉನ್ನತ ಜಾತಿಯವರಿಗಾಗಿ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡ್ತಕ್ಕಂತಹ ಅನಿವಾರ್ಯತೆ ಇತ್ತು ಅಂತಕ್ಕಂಥದ್ದನ್ನ ಕಾಣಬಹುದು. ಮೂರನೇದಾಗಿ ಜೀವನ ಕ್ರಮದ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಉನ್ನತ ಜಾತಿಯವರು ಕೆಳಜಾತಿಯವರ ಮೇಲೆ ಕೆಲವೊಂದು ನಿರ್ಬಂಧವನ್ನು ವಿಧಿಸಿದ್ರು ಬ್ರಾಹ್ಮಣರು. ಅದ್ರ ಜೊತೆಗೆ ಉನ್ನತ ಜಾತಿಯವರು ಏನ್ ಮಾಡಿದ್ರು ನಿರ್ಬಂಧ, ಅವ್ರ ಹತ್ರ ದುಡ್ಡಿದೆ, ಉತ್ತಮ ಆದಾಯ ಇದೆ, ಸೌಕರ್ಯರಿದ್ದಾರೆ, ಶ್ರೀಮಂತರಿದ್ದಾರೆ. ಕೆಳಜಾತಿಯವರನ್ನು ಕೂಡ ಕುದುರೆ ಸವಾರಿ ಮಾಡಂಗಿಲ್ಲ, ಬೈಸಿಕಲ್ ಸವಾರಿಯನ್ನ ಮಾಡಂಗಿಲ್ಲ, ಚಿನ್ನ ಬೆಳ್ಳಿ ಆಭರಣಗಳನ್ನು ಧರಿಸಂಗಿಲ್ಲ. ನೋಡ್ರಿ, ಇವುಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದ್ರು. ಅವ್ರಿಗೆ ಸೌಲಭ್ಯ ಇದೆ, ಅವಕಾಶ ಇದೆ ಅಂತಂದ್ರೂ ಕೂಡ ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ ಅವರು ಎಲಿಜಿಬಲ್ ಇರಲಿಲ್ಲ. ಅವನ್ನ ಪಡ್ಕೊಳ್ತಕ್ಕಂತಹ ನಿರ್ಬಂಧವನ್ನು ಬಂದಿದ್ರು. ಇದು ಆರ್ಥಿಕ ಸಮಸ್ಯೆ. ಆಗಲೇ ಸಾಮಾಜಿಕ ಸಮಸ್ಯೆ ಹಿಡಿದು ಆರ್ಥಿಕ. ಮೂರನೇದಾಗಿ ಧಾರ್ಮಿಕ ಸಮಸ್ಯೆ, ರಿಲಿಜಿಯಸ್ ಪ್ರಾಬ್ಲಮ್. ಏನಪ್ಪಾ ಅಂತ ಹೇಳಿದ್ರೆ, ಅಸ್ಪೃಶ್ಯರು ಹಲವಾರು ಧಾರ್ಮಿಕ ನಿರ್ಬಂಧಗಳಿಗೆ ಗುರಿಯಾಗಿದ್ದರು. ದೇವಾಲಯಗಳು, ಮಠಗಳು ಮತ್ತು ಮತ್ತಿತರ ಧಾರ್ಮಿಕ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. ಅಸ್ಪೃಶ್ಯರು ಹಲವು ಧಾರ್ಮಿಕ ನಿರ್ಬಂಧಗಳಿಗಾಗಿದ್ದರು. ಅವರು ದೇವಾಲಯಗಳಿಗೆ, ಮಠಗಳಿಗೆ, ಸಾರ್ವಜನಿಕ ಸ್ವರೂಪದ ಧಾರ್ಮಿಕ ಸಭೆ ಸಮಾರಂಭಗಳಿಗೆ, ಹಬ್ಬ ಹರಿದಿನಗಳಿಗೆ, ಜಾತ್ರೆಗಳಿಗೆ, ದೇವಸ್ಥಾನಗಳಲ್ಲಿರ್ತಕ್ಕಂತಹ ಆಚರಣೆ ಸಂಪ್ರದಾಯಗಳಿಗೆ ಅವ್ರನ್ನ ಏನ್ ಮಾಡಿದ್ರು, ನಿರಾಕರಿಸಿದ್ರು. ಧಾರ್ಮಿಕವಾಗಿ ಅವರು ತಮ್ಮದೇ ಆಗಿರ್ತಕ್ಕಂತಹ ಸರ್ವರಿಗೂ ಸಮಾನವಾಗಿರ್ತಕ್ಕಂತಹ ಆಚರಣೆಯನ್ನು ಹೊಂದಲಿಕ್ಕೆ ಅವಕಾಶ ಇರಲಿಲ್ಲ. ಸಾರ್ವಜನಿಕ ಸ್ವರೂಪದ ದೇವಸ್ಥಾನ, ಮಠಮಾನ್ಯಗಳು, ಧಾರ್ಮಿಕ ಸಭೆ ಸಮಾರಂಭಗಳು, ಸಾಪಂಕ್ತಿ ಭೋಜನ ಆಗಿರ್ಬೋದು, ಅಥವಾ ದೇವರ ಉತ್ಸವ ಅಥವಾ ಜಾತ್ರೆಗಳು, ಇವುಗಳಲ್ಲಿ ಅಸ್ಪೃಶ್ಯ ಜಾತಿಯವರಿಗೆ, ಕೆಳಜಾತಿಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರವೇಶವನ್ನ ನೀಡಿರಲಿಲ್ಲ. ಪ್ರವೇಶವನ್ನು ನಿರಾಕರಿಸಿತು. ಅವರ ಪ್ರವೇಶವು ಪವಿತ್ರ ಸ್ಥಳಗಳನ್ನು ಅಪವಿತ್ರಗೊಳಿಸುತ್ತದೆ ಎಂಬ ಭಾವನೆ ಇತ್ತು. ಪರಿಶಿಷ್ಟ ಜಾತಿಯವರು, ದಲಿತ ಜಾತಿಯವರು, ಅಸ್ಪೃಶ್ಯ ಜಾತಿಯವರು ಅಂತಹ ಪವಿತ್ರ ಸ್ಥಳಗಳಿಗೆ, ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ, ಧಾರ್ಮಿಕ ಸಭೆ ಸಮಾರಂಭಗಳಿಗೆ, ಜಾತ್ರೆಗಳಿಗೆ, ಮಹೋತ್ಸವಗಳಿಗೆ ಪ್ರವೇಶವನ್ನು ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಅವರ ಪ್ರವೇಶಗಳಿಂದ ಆ ಸ್ಥಳಗಳು ಅಪವಿತ್ರವಾಗ್ತವೆ. ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು, ಬಡಿಯಿಂದ ಕೂಡಿರ್ತಕ್ಕಂಥ ಸ್ಥಳಗಳು ಅವರ ಪ್ರವೇಶದಿಂದ ಅಪವಿತ್ರ ಆಗ್ತವೆ, ಮೈಲಿಗೆ ಆಗ್ತವೆ ಅಂತಕ್ಕಂಥ ಭಾವನೆಯಿಂದ ಸಾರ್ವಜನಿಕ ಸ್ವರೂಪದ ಶಾಲೆಗಳಿಗಾಗಿರ್ಬೋದು ಅಥವಾ ಧಾರ್ಮಿಕ ಸಭೆ ಸಮಾರಂಭವನ್ನು ಮಾಡ್ತಕ್ಕಂಥ ದೇವಸ್ಥಾನ, ಮಠ ಮಂದಿರಗಳು, ಜಾತ್ರಾ ಮಹೋತ್ಸವಗಳು, ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಪ್ರವೇಶವನ್ನು ನಿರಾಕರಣೆ ಮಾಡಿತ್ತು. ಅವರ ಪ್ರವೇಶದಿಂದ ಆ ಸ್ಥಳ ಅಪವಿತ್ರ ಆಗುತ್ತೆ ಅಂತಕ್ಕಂತಹ ನಂಬಿಕೆಯನ್ನು ಹೊಂದಿ ಧಾರ್ಮಿಕವಾಗಿ ನಿರ್ಬಂಧವನ್ನು ವಿಧಿಸಿದರು. ಮುಂದುವರಿತಾ ಪವಿತ್ರ ಗ್ರಂಥಗಳ ಪಠನ ಕೂಡ ಅವರಿಗೆ ನಿಷಿದ್ಧ ಆಗಿತ್ತು. ಪವಿತ್ರ ಗ್ರಂಥಗಳ ಪಠಣ ಅಂದ್ರೆ ಉತ್ತಮವಾಗಿರ್ತಕ್ಕಂತಹ ಧಾರ್ಮಿಕ ಗ್ರಂಥಗಳನ್ನ ಪಠಣ, ಸಂಸ್ಕೃತವನ್ನ, ಶ್ಲೋಕಗಳನ್ನ, ವೇದಗಳನ್ನ, ಉಪನಿಷತ್ತನ್ನ, ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಅವ್ರಿಗೆ
ಸಂಸ್ಕೃತವನ್ನು ಅಧ್ಯಯನ ಮಾಡಿ ವೇದವನ್ನ, ಉಪನಿಷತ್ತನ್ನ, ಅದೇ ರೀತಿ ಭಗವದ್ಗೀತೆಯನ್ನ, ಮಹಾಕಾವ್ಯಗಳನ್ನು ಅಧ್ಯಯನವನ್ನ ಮಾಡಿದ್ರೆ ಅಥವಾ ಕಿವಿಯ ಕೇಳಿಸಿಕೊಂಡ್ರೆ ಅವರ ಕಿವಿ ಪೂರ್ಣ ಆಗುತ್ತೆ ಅಂತಕ್ಕಂತಹ ಆಚರಣೆಯಿಂದ ಅಸ್ಪೃಶ್ಯರನ್ನ, ದಲಿತ ಜಾತಿಯವರನ್ನ ನಿರ್ಬಂಧಿಸಿದ್ರು. ಮುಂದುವರೆದು ಹೇಳ್ತಾರೆ, ಅಸ್ಪೃಶ್ಯರ ಸ್ಥಾನಮಾನ ಭಾರತದಾದ್ಯಂತ ಏಕ ಪ್ರಕಾರವಾಗಿರಲಿಲ್ಲ. ಅಸ್ಪೃಶ್ಯರ ಸ್ಥಾನಮಾನ ಇಡೀ ಭಾರತದಾದ್ಯಂತ ಏಕ ಪ್ರಕಾರ ಆಗಿರಲಿಲ್ಲ. ಅಸ್ಪೃಶ್ಯತೆಯ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ಒಂದು ಜಾತಿ ಒಂದು ಕಡೆಗೆ ಅಸ್ಪೃಶ್ಯ ಆದರೆ ಇನ್ನೊಂದು ಕಡೆಗೆ ಸ್ಪೃಶ್ಯ ಇರ್ತಾ ಇತ್ತು. ಅಂದ್ರೆ ಒಂದು ರಾಜ್ಯದಲ್ಲಿ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಜಾತಿ ಇನ್ನೊಂದು ರಾಜ್ಯದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ವಲ್ಪ ಮಟ್ಟಿನ ಅಸ್ಪೃಶ್ಯ ಇರ್ತಕ್ಕಂಥದ್ದು ಸ್ಪೃಶ್ಯ ಆಗ್ತಕ್ಕಂಥ ರೀತಿ ಇರ್ತಕ್ಕಂಥದನ್ನ ಕಾಣಬಹುದು. ಅಂದ್ರೆ ಮೂಲಾಗ್ರ ಬದಲಾವಣೆ ಅಂದ್ರೆ ಸ್ವಲ್ಪ ಮಟ್ಟಿನ ಬದಲಾವಣೆ. ಅಂದ್ರೆ ಒಂದು ರಾಜ್ಯ ಅಥವಾ ಒಂದು ಜಿಲ್ಲೆಯಲ್ಲಿ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ಜಾತಿ ಇನ್ನೊಂದು ಜಿಲ್ಲೆ ಅಥವಾ ಇನ್ನೊಂದು ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆಯ, ಸ್ವಲ್ಪ ಮಟ್ಟಿನ ಬದಲಾಗಿರ್ತಕ್ಕಂಥ ಸ್ಥಾನಮಾನ ಹೊಂದಿರತಕ್ಕಂಥದನ್ನ ಕಾಣಬಹುದು. ಇಷ್ಟು ಪರಿಶಿಷ್ಟ ಜಾತಿ ಅಥವಾ ಅಸ್ಪೃಶ್ಯ ಜಾತಿ ಅಥವಾ ದಲಿತ ಜಾತಿಯವರು ಹೊಂದಿರತಕ್ಕಂತಹ ಸಮಸ್ಯೆಗಳು. ಮೊದಲನೇದಾಗಿ ಸಾಮಾಜಿಕ ಸಮಸ್ಯೆ, ಸಾಮಾಜಿಕವಾಗಿ ಎಲ್ಲರ ಜೊತೆ ಸಮಾನವಾಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಆರ್ಥಿಕ ಸಮಸ್ಯೆ, ಆರ್ಥಿಕವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಎಲ್ಲ ಉನ್ನತ ಗೌರವ ಘನತೆ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಬ್ರಾಹ್ಮಣರು, ಮೇಲ್ಜಾತಿಯವರು ಅಷ್ಟೇ ಕಿತ್ಕೊಂತಿದ್ದಾರೆ. ಧಾರ್ಮಿಕ ಸಮಸ್ಯೆ, ಧಾರ್ಮಿಕ ಸಭೆ ಸಮಾರಂಭ, ಮಠ ಮಂದಿರಗಳು, ದೇವಸ್ಥಾನಗಳು, ಜಾತ್ರಾ ಮಹೋತ್ಸವಗಳಿಗೆ ಪ್ರವೇಶಗಳನ್ನು ನಿರಾಕರಣೆ ಮಾಡಿದ್ರೆ ಅವ್ರು ಬಂದ್ರೆ ಆ ಸ್ಥಳಗಳು ಅಪವಿತ್ರ ಆಗ್ತವೆ ಅಂತಕ್ಕಂತಹ ರೀತಿಯಲ್ಲಿ, ಅದೇ ರೀತಿ ಅವರು ವೇದವನ್ನ, ಮಂತ್ರವನ್ನ, ಶ್ಲೋಕಗಳನ್ನ, ಉಪನಿಷತ್ತನ್ನ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ರೆ ಅವರು ಕಿವಿ ಊನ ಆಗ್ತವೆ ಅಂತಕ್ಕಂಥ ಆಚರಣೆ ಆಗಿರ್ಬೋದು. ಹೀಗೆ ಜಾತಿಯ ಏಣಿ ಶ್ರೇಣಿಯಲ್ಲಿ ಒಂದು ಕಡೆ ಅಸ್ಪೃಶ್ಯ ಆಗಿರ್ತಕ್ಕಂತಹ ಅತ್ಯಂತ ಹೀನ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಜಾತಿ ಇನ್ನೊಂದು ಕಡೆಗೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿರ್ತಕ್ಕಂತಹ ಜಾತಿ ಸ್ಥಾನಮಾನವನ್ನು ಹೊಂದಿರತಕ್ಕಂಥದನ್ನ ಕಾಣಬಹುದು. ಇಷ್ಟು ಪರಿಶಿಷ್ಟ ಪಂಗಡ ಜಾತಿಯವರ ಸಮಸ್ಯೆ ಅಂತೇಳಿ ತಿಳಿಯಬಹುದು. ನೆಕ್ಸ್ಟ್ ಆಗಿ ಪರಿಶಿಷ್ಟ ಪಂಗಡ, ಶೆಡ್ಯೂಲ್ಡ್ ಟ್ರೈಬ್ ಅಂತ ಹೇಳ್ತಾರೆ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಪಂಗಡ. ಪರಿಶಿಷ್ಟ ಪಂಗಡ ಅಂತ ಹೇಳಿದ್ರೆ ಅದಕ್ಕೂ ಮುಂಚೆ ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ ಅಧ್ಯಯನವನ್ನು ಮಾಡಿದ್ವಿ. ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ ಮೇಲ್ಜಾತಿಯವರಿಂದ ಸಾಂಪ್ರದಾಯಿಕವಾಗಿ ಶೋಷಣೆ, ದಬ್ಬಾಳಿಕೆ, ಅಸಮಾನತೆ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಜಾತಿಯವರನ್ನ ಪರಿಶಿಷ್ಟ ಜಾತಿ ಅಂತ ಕರಿತೀವಿ. ಮೇಲ್ಜಾತಿಯವರಿಂದ, ಉನ್ನತ ಜಾತಿಯವರಿಂದ ನಿರಂತರವಾಗಿ ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾಗಿರ್ತಕ್ಕಂಥ ಜಾತಿಯವರನ್ನ ಪರಿಶಿಷ್ಟ ಜಾತಿ ಅಂತ ಕರಿತೀವಿ. ಅದೇ ರೀತಿ ಪರಿಶಿಷ್ಟ ಪಂಗಡ ಅಂತ ಹೇಳಿದ್ರೆ ಇವರು ಆಧುನಿಕ ಸಮಾಜದಿಂದ ಸಪರೇಟ್ ಆಗಿ, ಆಧುನಿಕ ಸಮಾಜದಿಂದ ಪರಿವರ್ತಿತವಾಗಿ ಸಪರೇಟ್ ಆಗಿ ವಾಸ ಮಾಡತಕ್ಕಂತಹ ಜನಸಮೂಹ. ಇವರೇನಾಗಿರ್ತಾರೆ, ಭೌಗೋಳಿಕವಾಗಿ ಪ್ರತ್ಯೇಕ ಒಂದು ವಿಶಿಷ್ಟ ಭೂಪ್ರದೇಶ, ಇವರು ಆಡ್ತಕ್ಕಂಥ ಭಾಷೆ ವಿಶಿಷ್ಟ, ಇವರು ಆಚರಣೆ ಮಾಡತಕ್ಕಂಥ ಸಂಸ್ಕೃತಿ ವಿಶಿಷ್ಟ. ಈ ರೀತಿಯಾಗಿ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಿಶಿಷ್ಟ ಭಾಷೆ, ವಿಶಿಷ್ಟ ಸಂಸ್ಕೃತಿ ಅಥವಾ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಆಚರಣೆಯೊಂದಿಗೆ ಬದುಕ್ತಿರ್ತಕ್ಕಂತಹ ಜನರ ಗುಂಪನ್ನು ನಾವು ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತೀವಿ. ಇವರು ಆಧುನಿಕ ಸಮಾಜದ ಜೊತೆ ಬೆರ್ತಿಲ್ಲ, ಇವರೇನಾಗಿಲ್ಲ, ಆಧುನಿಕ ಸಮಾಜದ ಜೊತೆ ಬೆರ್ತಿಲ್ಲ. ಇವರು ಸಪರೇಟ್ ಆಗಿರ್ತಕ್ಕಂತಹ, ಪ್ರತ್ಯೇಕವಾಗಿರ್ತಕ್ಕಂತಹ, ಭೌಗೋಳಿಕವಾಗಿ ವಿಶಿಷ್ಟವಾಗಿರ್ತಕ್ಕಂತಹ, ಎಲ್ಲಿ ಅಂತ ಹೇಳಿದ್ರೆ ತಮ್ಮದೇ ಆಗಿರ್ತಕ್ಕಂತಹ ಗಿರಿ ಆಗಿರ್ಬೋದು, ಕಂದರದಲ್ಲಾಗಿರ್ಬೋದು, ನದಿ, ಮುಖಜ ಭೂಮಿ, ಇಳಿಜಾರು, ಬೆಟ್ಟ, ಗುಡ್ಡ, ಈ ರೀತಿಯಾಗಿ ಆಧುನಿಕ ಸಮಾಜದಿಂದ ದೂರ ಇದೆ. ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ತನ್ನದೇ ಆಗಿರ್ತಕ್ಕಂಥ ಭಾಷೆ, ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿ, ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ನಂಬಿಕೆ ಆಚರಣೆ ಪದ್ಧತಿಯೊಂದಿಗೆ ಜೀವನವನ್ನು ನಿರ್ವಹಿಸಿರ್ತಕ್ಕಂತಹ ವಿಶಿಷ್ಟ ಗುಂಪನ್ನ, ಸಪರೇಟ್ ಆಗಿರ್ತಕ್ಕಂಥ ಗುಂಪನ್ನು ನಾವೇನಿದ್ವಿ ಪರಿಶಿಷ್ಟ ಪಂಗಡದವರು, ಶೆಡ್ಯೂಲ್ಡ್ ಟ್ರೈಬ್ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಜನಸಮೂಹವನ್ನು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಇವರು ಆಧುನಿಕ ಸಮಾಜದಿಂದ ದೂರ ಇದ್ದು, ಸಪರೇಟ್ ಆಗಿದ್ದು, ತಮ್ಮದೇ ಆಗಿರ್ತಕ್ಕಂತಹ ಭಾಷೆಯೊಂದಿಗೆ ಅದನ್ನು ಬೇರೆಯವರು ಆಡಕ್ಕೆ ಬರೋದಿಲ್ಲ. ಆ ಭಾಷೆ ಆ ಸಮೂಹಕ್ಕಷ್ಟೇ ಸೀಮಿತ. ಆ ಭಾಷೆಯನ್ನ ಬರೀಲಿಕ್ಕೂ ಕೂಡ ಬರಲ್ಲ. ಆ ಭಾಷೆ ಅಷ್ಟೇ, ಆ ಪ್ರದೇಶಕ್ಕಷ್ಟೇ ಸೀಮಿತವಾಗಿರ್ತಕ್ಕಂತಹ ಭಾಷೆಯನ್ನ ಅಥವಾ ಆ ಸಂಸ್ಕೃತಿ ಅಂತಕ್ಕಂಥದ್ದು ತಮ್ಮ ಸಮೂಹಕ್ಕಷ್ಟೇ ಸೀಮಿತವಾಗಿರ್ತಕ್ಕಂಥ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದನ್ನ ಕಾಣಬಹುದು. ಅದಕ್ಕೆ ಡೆಫಿನೇಷನ್ಸ್ ಹೇಳ್ತಾರೆ, ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ, ಒಂದು ಪ್ರದೇಶ, ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ನಿರ್ದಿಷ್ಟ ಭಾಷೆಯನ್ನಾಡುವ, ಒಂದೇ ಭಾಷೆಯನ್ನಾಡ್ತಕ್ಕಂತಹ, ಜೊತೆಗೆ ಸಾಂಸ್ಕೃತಿಕ ಸಮೈಕ್ಯತೆ ಮತ್ತು ಏಕೀಕೃತವಾದ ಸಾಮಾಜಿಕ ಸಂಘಟನೆ ಹೊಂದಿದ ಸಾಮಾಜಿಕ ಸಮೂಹವನ್ನು ಬುಡಕಟ್ಟು ಅಥವಾ ಪರಿಶಿಷ್ಟ ಬುಡಕಟ್ಟು ಅಂತ ಕರೀತಾರೆ. ನಿರ್ದಿಷ್ಟ ಪ್ರದೇಶ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಭೌಗೋಳಿಕ ಪ್ರದೇಶದಲ್ಲಿ ನಿರ್ದಿಷ್ಟ ಭಾಷೆಯನ್ನಾಡುವ, ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಭಾಷೆ, ತಮ್ಮದೇ ಆಗಿರ್ತಕ್ಕಂಥ ಭಾಷೆಯನ್ನಾಡ್ತಕ್ಕಂತಹ ಸಾಂಸ್ಕೃತಿಕ ಸಮೈಕ್ಯತೆ, ಎಲ್ಲ ಜನ ಅಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನ
ಬುಡಕಟ್ಟನ್ನು ಒಂದೇ ರೀತಿಯಾಗಿರ್ತಕ್ಕಂತಹ ಸಮೈಕ್ಯತೆಯನ್ನ, ಸಂಸ್ಕೃತಿಯನ್ನ, ಏಕೀಕೃತವಾಗಿರ್ತಕ್ಕಂತಹ ಸಂಘಟನೆ, ಒಂದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಾಮಾಜಿಕ ಸಮೂಹವನ್ನು ನಾವು ಬುಡಕಟ್ಟು ಅಂತ ಕರಿತೀವಿ. ಮುಂದುವರಿತಾ ಇನ್ನೊಂದು ಹೇಳ್ತಾರೆ, ಸಾಮಾನ್ಯ ಹೆಸರು ಅಂದ್ರೆ ಆ ಬುಡಕಟ್ಟಿಗೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಹೆಸರು, ಸಪರೇಟ್ ಆಗಿರ್ತಕ್ಕಂಥ ಭಾಷೆ, ವೃತ್ತಿ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಮತ್ತು ಒಳಬಾಂಧವ್ಯ ವಿವಾಹ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಕುಟುಂಬಗಳನ್ನು ಬುಡಕಟ್ಟು. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶ, ನಿರ್ದಿಷ್ಟ ಭಾಷೆ, ನಿರ್ದಿಷ್ಟ ಸಂಸ್ಕೃತಿ, ನಿರ್ದಿಷ್ಟವಾಗಿರ್ತಕ್ಕಂಥ ಆಚರಣೆ ಹಾಗೂ ಒಳಬಾಂಧವ್ಯ ವಿವಾಹವನ್ನ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂತಹ ಜನರ ಗುಂಪನ್ನು ನಾವೇನಂತೀವಿ ಪರಿಶಿಷ್ಟ ಪಂಗಡ, ಶೆಡ್ಯೂಲ್ಡ್ ಟ್ರೈಬ್ ಅಂತೇಳಿ ಕರಿತೀವಿ ಅಂತಕ್ಕಂಥದನ್ನ ಕಾಣಬಹುದು. ಇನ್ನೊಂದು ಡೆಫಿನೇಷನ್ ಹೇಳ್ತಾರೆ, ಸಮೂಹವು ಭೌಗೋಳಿಕವಾಗಿ ಪ್ರತ್ಯೇಕವಾಗಿದ್ದು, ಒಂದು ಸಮೂಹ ಭೌಗೋಳಿಕವಾಗಿ ಸಪರೇಟ್ ಆಗಿದ್ದು ನಿರ್ದಿಷ್ಟ ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತದೆ. ಅಂದ್ರೆ ಸಪರೇಟ್ ಆಗಿರ್ತಕ್ಕಂತಹ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಏರಿಯಾಕ್ಕಷ್ಟೇ ಸೀಮಿತವಾಗಿರ್ತದೆ ಮತ್ತು ತನ್ನದೇ ಆದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಸಂಪ್ರದಾಯಗಳು ಹಾಗೂ ಆಚರಣೆಗಳನ್ನು ಹೊಂದಿರುವ ಸಮೂಹವೇ ಬುಡಕಟ್ಟು ಅಂತೇಳಿ ಕರಿತೀವಿ. ಅಂದ್ರೆ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಭೂಪ್ರದೇಶ, ಸಪರೇಟ್ ಆಗಿರ್ತಕ್ಕಂಥ ಭೂಪ್ರದೇಶ, ಒಂದು ವಿಶಿಷ್ಟ ಭಾಷೆ, ಒಂದು ವಿಶಿಷ್ಟ ಹೆಸರು, ಒಂದು ವಿಶಿಷ್ಟ ಸಂಸ್ಕೃತಿ. ಈ ಪ್ರಮುಖ 4 ಅಂಶಗಳನ್ನು ಹೊಂದಿರತಕ್ಕಂತಹ ಜನರ ಗುಂಪನ್ನ, ಸಂಘಟಿತ ಜನರ ಗುಂಪನ್ನ, ಸಮೈಕ್ಯತೆ ಹೊಂದಿರತಕ್ಕಂಥ ಜನರ ಗುಂಪನ್ನು ನಾವು ಬುಡಕಟ್ಟು. ಒಂದು ಬುಡಕಟ್ಟು ಅಂತೇಳಿ ಕರಿಬೇಕು, ಪರಿಶಿಷ್ಟ ಬುಡಕಟ್ಟು ಅಂತೇಳಿ ಕರಿಬೇಕು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ತನ್ನದೇ ಆದ ಭಾಷೆ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ನಂಬಿಕೆ, ಪದ್ಧತಿ, ಆಚರಣೆಯನ್ನು ಒಳಗೊಂಡಿರ್ತಕ್ಕಂತಹ ಜನರ ಗುಂಪು. ಒಂದು ವಿಶಿಷ್ಟ ಭೂಪ್ರದೇಶ, ಒಂದು ವಿಶಿಷ್ಟ ಹೆಸರು, ಒಂದು ವಿಶಿಷ್ಟ ಭಾಷೆ, ಒಂದು ವಿಶಿಷ್ಟ ಸಂಸ್ಕೃತಿ, ಇಷ್ಟನ್ನು ಹೊಂದಿರತಕ್ಕಂತಹ ಸಮೈಕ್ಯತೆಯಿಂದಿರ್ತಕ್ಕಂತಹ ಸಂಘಟಿತ ಜನರ ಗುಂಪನ್ನು ನಾವೇನಿರ್ತೀವಿ ಬುಡಕಟ್ಟು ಅಂತ ಕರಿತೀವಿ. ನಾನು ಹೇಳ್ತೀನಿ, ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಹೆಸರು, ಭಾಷೆ, ಸಂಸ್ಕೃತಿಯನ್ನ ಅಳವಡಿಸಿಕೊಂಡಿರುವ ಸಾಮಾಜಿಕ ಸಮೈಕ್ಯತೆಯಿಂದ ಕೂಡಿರ್ತಕ್ಕಂತಹ ಸಂಘಟಿತ ಜನರ ಗುಂಪನ್ನ ಪರಿಶಿಷ್ಟ ಬುಡಕಟ್ಟು ಅಂತ ಕರಿತೀವಿ. ಇಂತಹ ಬುಡಕಟ್ಟುಗಳನ್ನ ಭಾರತದಲ್ಲಿ ಹಲವಾರು ಬುಡಕಟ್ಟುಗಳನ್ನ ಕಾಣಬಹುದು. ಅವು ತಮ್ಮದೇ ಆಗಿರ್ತಕ್ಕಂತಹ ಒಂದು ನಿಗದಿತ ಜನನಾಯಕನ ನೇತೃತ್ವದಲ್ಲಿ, ಪರಿಶಿಷ್ಟ ಬುಡಕಟ್ಟಿನ ಜನ ತಮ್ಮದೇ ಆಗಿರ್ತಕ್ಕಂತಹ ಒಂದು ಬುಡಕಟ್ಟು ಜನನಾಯಕನ ನೇತೃತ್ವದಲ್ಲಿ ಒಂದು ರಾಜಕೀಯವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದನ್ನು ಕಾಣಬಹುದು. ಅಂದ್ರೆ ಯಾವುದೋ ಒಬ್ಬ ಪುರಾಣ ಪುರುಷ ಆಗಿರ್ಬೋದು, ಅಥವಾ ದೈವಾಂಶ ಸಂಭೂತ ಆಗಿರ್ಬೋದು, ಅಥವಾ ತಮ್ಮ ಜನನಾಯಕನಾಗಿರ್ಬೋದು, ಅವನ ಆದೇಶಗಳಿಗೆ, ಅವರ ಆಜ್ಞೆಗಳಿಗೆ ತಕ್ಕನಾಗಿ ಜೀವನ ನಿರ್ವಹಣೆ ಮಾಡತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಇನ್ನೊಂದು ಟೈಮ್ ಹೇಳ್ತೀನಿ, ಒಂದು ವಿಶಿಷ್ಟ ಭೂಪ್ರದೇಶದಲ್ಲಿ ತಮ್ಮ ವಿಶಿಷ್ಟವಾಗಿರ್ತಕ್ಕಂಥ ಭಾಷೆ, ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ, ಹಾಗೂ ವಿಶಿಷ್ಟವಾಗಿರ್ತಕ್ಕಂಥ ಹೆಸರಿನೊಂದಿಗೆ ಸಾಮಾಜಿಕ ಸಮೈಕ್ಯತೆಯಿಂದ ಸಂಘಟಿತವಾಗಿ ಬರುತ್ತಿರ್ತಕ್ಕಂತಹ ಜನರ ಗುಂಪನ್ನು ನಾವು ಬುಡಕಟ್ಟು ಅಥವಾ ಪರಿಶಿಷ್ಟ ಪಂಗಡ ಅಂತೇಳಿ ಕರಿತೀವಿ. ಮುಂದುವರಿತಾ ಬುಡಕಟ್ಟನ್ನು ಕುರಿತಂತೆ ಬದಲಾಗುತ್ತಿರುವ ಪರಿಕಲ್ಪನೆ, ಬುಡಕಟ್ಟನ್ನು, ಪರಿಶಿಷ್ಟ ಬುಡಕಟ್ಟನ್ನು ಕುರಿತಂತೆ ಬದಲಾಗುತ್ತಿರತಕ್ಕಂತಹ ಪರಿಕಲ್ಪನೆಗಳು ಅಂತ ಹೇಳಿದ್ರೆ, ಈ ಮೊದಲು ಬುಡಕಟ್ಟು ಅಂದ್ರೆ ಯಾವ ರೀತಿ ಭಾವನೆ ಇತ್ತು, ಈಗ ಏನ್ ಚೇಂಜಸ್ ಆಗ್ತದೆ. ಬುಡಕಟ್ಟನ್ನು ಕುರಿತು ಬದಲಾಗುತ್ತಿರುವ ಪರಿಕಲ್ಪನೆ, ಬುಡಕಟ್ಟನ್ನು ಕುರಿತು ಬುಡಕಟ್ಟನ್ನು ಕುರಿತು ಬದಲಾಗುತ್ತಿರುವ ಪರಿಕಲ್ಪನೆಗಳು, ಬುಡಕಟ್ಟನ್ನು ಕುರಿತು ಬದಲಾಗ್ತಿರ್ತಕ್ಕಂತಹ ಪರಿಕಲ್ಪನೆಗಳು. ಏನೇನು ಪರಿಕಲ್ಪನೆ ಬದಲಾಗ್ತಿದೆ ಅಂತಕ್ಕಂಥದನ್ನ ಕಾಣಬಹುದು. ಮೊದಲನೇದಾಗಿ ಸಮರೂಪಿ ಸ್ವಾವಲಂಬಿ ಘಟಕಗಳಾಗಿ ಬುಡಕಟ್ಟುಗಳು. ಮೊದಲಾಗಿ ಸಮರೂಪಿ ಸ್ವಾವಲಂಬಿ ಘಟಕಗಳಾಗಿ ಬುಡಕಟ್ಟುಗಳು. ಬುಡಕಟ್ಟುಗಳು ಈ ಮೊದಲು ಇದ್ದವು, ಈಗ ಯಾವ ರೀತಿ ಆಗ್ತಾ ಇದಾವೆ, ಬದಲಾವಣೆ ಏನೇನಾಗ್ತದೆ. ಮೊದಲೇನಿದಪ್ಪ ಅಂತ ಹೇಳಿದ್ರೆ, ಬುಡಕಟ್ಟುಗಳು ಸಮರೂಪಿ ಮತ್ತು ಸ್ವಾವಲಂಬಿ. ಅಂದ್ರೆ ಬುಡಕಟ್ಟಲ್ಲಿರ್ತಕ್ಕಂಥ ಎಲ್ಲ ಜನ ಸಮಾನವಾಗಿದ್ರು, ಅದರಲ್ಲಿ ಬಡವ ಶ್ರೀಮಂತ ಮೇಲು ಕೀಳು ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲ. ಒಂದು ಬುಡಕಟ್ಟು ಅಂದ್ರೆ ಸರ್ವರು ಸಮಾನ, ಎಲ್ಲರೂ ಕೂಡ ಆಲ್ ಆರ್ ಈಕ್ವಲ್ ಸ್ಟೇಟಸ್ ಅನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಸರ್ವರು ಕೂಡ ಸಮಾನವಾಗಿರ್ತಕ್ಕಂತಹ, ಸ್ಥಾನಮಾನವನ್ನ, ಗೌರವವನ್ನ, ಅಂತಸ್ತನ್ನು ಹೊಂದಿರತಕ್ಕಂತಹ ಸನ್ನಿವೇಶವನ್ನು ಕಾಣಬಹುದು.
ತಾವೇ ಪೂರೈಕೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಏನು ಸಮುದ್ರದಲ್ಲಿ ಸಿಗ್ತಕ್ಕಂಥ ಉಪ್ಪಾಗಿರ್ಬೋದು ಅಥವಾ ಕೆಲವೊಂದು ಸಾಂಬಾರು ಪದಾರ್ಥಗಳಾಗಿರ್ಬೋದು, ಕೆಲವೊಂದು ಆಯುಧಗಳನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂತಹ ಎಲ್ಲ ಸಮಯ ಸಂದರ್ಭ ಸನ್ನಿವೇಶಗಳಿಗೆ ಬುಡಕಟ್ಟು ಜನನೇ ಅವರೇ ತಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಕಾಣ್ಬೋದು. ಅಂದರೆ ಬುಡಕಟ್ಟು ಸ್ವಾವಲಂಬಿ ಮತ್ತು ಸ್ವಾವಲಂಬಿ ಘಟಕಗಳಾಗಿ ಬುಡಕಟ್ಟುಗಳನ್ನು ನಾವು ಗಮನಿಸಬಹುದು. ಅಂದರೆ ಬುಡಕಟ್ಟುಗಳು ಯಾರನ್ನೂ ಕೂಡ ಅವಲಂಬಿಸಿಲ್ಲ ಮತ್ತು ತಾರತಮ್ಯ ವ್ಯತ್ಯಾಸ ವೈವಿಧ್ಯಮಯವಾಗಿರ್ತಕ್ಕಂತಹ ಗುಣಗಳನ್ನು ಹೊಂದಿಲ್ಲ, ಸಮಾನವಾಗಿರ್ತಕ್ಕಂತಹ ಸನ್ನಿವೇಶವನ್ನು ನಾವು ಕಾಣಬಹುದು. ಎರಡನೇದಾಗಿ ರಾಜಕೀಯ ವಿಭಾಗವಾಗಿ ಬುಡಕಟ್ಟು ಪಂಗಡಗಳು. ರಾಜಕೀಯ ವಿಭಾಗಗಳಾಗಿ ಬುಡಕಟ್ಟು ಪಂಗಡಗಳು. ಬುಡಕಟ್ಟುಗಳು ಏನಾಗಿವೆ ಅಂದ್ರೆ ಒಂದು ರಾಜಕೀಯ ಪಂಗಡಗಳಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ಹೆಂಗಪ್ಪ ಅಂದ್ರೆ ಮೊದಲು ಪುರಾತನವಾಗಿ ಒಬ್ಬ ನಾಯಕನ ನೇತೃತ್ವದಲ್ಲಿ, ಒಬ್ಬ ಜನನಾಯಕನ ನೇತೃತ್ವದಲ್ಲಿ ಬುಡಕಟ್ಟುಗಳು ಒಂದು ರಾಜಕೀಯ ಬುಡಕಟ್ಟುಗಳಾಗಿ ಪರಿವರ್ತನೆ ಆಗಿದ್ದವು. ಆ ನಾಯಕ, ಆ ಜನನಾಯಕ ಯಾವ ತೀರ್ಮಾನವನ್ನು ಕೈಗೊಳ್ತಾನೆ, ಅವನ ನೇತೃತ್ವದಲ್ಲಿ ಏನ್ ನಿರ್ಧಾರ ಆಗುತ್ತೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅಂದ್ರೆ ಬುಡಕಟ್ಟುಗಳು ಒಂದು ರಾಜಕೀಯವಾಗಿರ್ತಕ್ಕಂತಹ ರಾಜಕೀಯ ವಿಭಾಗಗಳಾಗಿ ಬುಡಕಟ್ಟುಗಳು ಅಂತಕ್ಕನ್ನೋದನ್ನು ನಾವು ಕಾಣ್ಬೋದು. ಅಂದ್ರೆ ಒಬ್ಬ ಜನನಾಯಕ ಯಾರಿಗೆ ಬೆಂಬಲವನ್ನು ಸೂಚಿಸ್ತಾರೆ, ಯಾರಿಗೆ ಮುಂದಿನ ವಾರಸುದಾರ ಅಂತ ಗುರುತಿಸ್ತಾರೆ, ಅದಕ್ಕೆ ಸರ್ವರು ಕೂಡ ಭದ್ರಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಮುಂದುವರಿದ ಬುಡಕಟ್ಟುಗಳು ಮೂರನೇದಾಗಿ ಒಂದು ಜನಾಂಗವಾಗಿ ಬುಡಕಟ್ಟು ಪಂಗಡ. ಒಂದು ಜನಾಂಗವಾಗಿ ಬುಡಕಟ್ಟು ಪಂಗಡಗಳು. ಒಂದು ಜನಾಂಗವಾಗಿ ಬುಡಕಟ್ಟು ಪಂಗಡಗಳು ಅಂತ ಹೇಳಿದ್ರೆ ಬುಡಕಟ್ಟು ಪಂಗಡಗಳು ತಮ್ಮದೇ ಆಗಿರತಕ್ಕಂತಹ ಒಂದು ಜನಾಂಗದ ಗುಣಲಕ್ಷಣವನ್ನು ಹೊಂದಿರತಕ್ಕಂತಹ ನಿಗ್ರಿಟೋ ಜನ, ಮಂಗೋಲಾಯ್ಡ್ ಜನ ಅಂತಕ್ಕಂಥವ್ರು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಜನಾಂಗದ ಗುಣಲಕ್ಷಣವನ್ನು ಹೊಂದಿರತಕ್ಕಂತಹ ಓಂಗೆ, ಪಣಿಯನ್, ಅಂಡಮಾನೀಸ್, ಗಾಡರ್, ಕೇರಳ ಹೀಗೆ ವಿಭಿನ್ನವಾಗಿರ್ತಕ್ಕಂತಹ ಬುಡಕಟ್ಟುಗಳಿದ್ದಾವೆ. ಅವು ಭಾರತದಲ್ಲಿರ್ತಕ್ಕಂತಹ ಜನಾಂಗೀಯ ಸಮೂಹಗಳ ಒಂದು ಲಕ್ಷಣಗಳನ್ನ, ಭಾರತದಲ್ಲಿರ್ತಕ್ಕಂತಹ ಜನಾಂಗೀಯ ಸಮೂಹಗಳ ಲಕ್ಷಣಗಳನ್ನ ಹೊಂದಿರತಕ್ಕಂತಹ ಸನ್ನಿವೇಶವನ್ನ ಕಾಣಬಹುದು. ಅಂದ್ರೆ ಒಂದು ಬುಡಕಟ್ಟು ಅಂತಕ್ಕಂಥದ್ದು ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂತಹ ಒಂದು ಬುಡಕಟ್ಟಾಗಿ ಅಥವಾ ಒಂದು ಜನಾಂಗವಾಗಿ ನಾವು ಅದನ್ನ ಗುರುತಿಸಬಹುದು, ತಿಳಿಬಹುದು ಅನ್ನೋದು ಇಷ್ಟು ಏನು ಬದಲಾಗುತ್ತಿರ್ತಕ್ಕಂತಹ ಬುಡಕಟ್ಟುಗಳ ಪರಿಕಲ್ಪನೆ ಇರತಕ್ಕಂಥ. ಇನ್ನು ನಂತರ ಮುಂದುವರಿದ ಪರಿಶಿಷ್ಟ ಬುಡಕಟ್ಟುಗಳನ್ನ ಯಾವ ರೀತಿ ಕರೆದ್ರು, ಏನಂತ ಕರೆದ್ರು ಅಂತೇಳಿ 1901ರಲ್ಲಿ 1901ರಲ್ಲಿ ಏನಂತ ಕರೆದ್ರು? 1901ರಲ್ಲಿ ಸರ್ವಚೇತನವಾದಿಗಳು, ಸರ್ವಚೇತನವಾದಿಗಳು 1901ರಲ್ಲಿ ಬುಡಕಟ್ಟು ಜನರನ್ನ ಏನಂತ ಕರೆದ್ರಪ್ಪ ಅಂತ ಹೇಳಿದ್ರೆ 1901ರಲ್ಲಿ ಬುಡಕಟ್ಟು ಜನರನ್ನ ಏನಂತ ಕರೆದ್ರಪ್ಪ ಅಂತ ಹೇಳಿದ್ರೆ ಸರ್ವಚೇತನವಾದಿಗಳು ಅಂತ ಕರೆದ್ರು. ನಂತರ 1911ರಲ್ಲಿ ಬುಡಕಟ್ಟು ಸರ್ವಚೇತನವಾದಿಗಳು, ಬುಡಕಟ್ಟು ಸರ್ವಚೇತನವಾದಿಗಳು 1921ರಲ್ಲಿ 1931, 1939ರಲ್ಲಿ ಅರಣ್ಯ ಬುಡಕಟ್ಟುಗಳು, ನಾಗರಿಕ ಪೂರ್ವ ಬುಡಕಟ್ಟುಗಳು, ನಾಗರಿಕ ಪೂರ್ವ ಬುಡಕಟ್ಟುಗಳು. 1901ನೇ ಇಸ್ವಿನಲ್ಲಿ ಇನ್ನು ಜನಗಣತಿಯಲ್ಲಿ ಏನಂತ ಕರೆದ್ರಪ್ಪ ಅಂತ ಹೇಳಿದ್ರೆ 1901ನೇ ಇಸ್ವಿನಲ್ಲಿ ಏನಂತ ಕರೆದ್ರು ಅಂತ ಹೇಳಿದ್ರೆ ಸರ್ವಚೇತನವಾದಿಗಳು ಅಂತ ಕರೆದ್ರು. 1911ನೇ ಇಸ್ವಿನಲ್ಲಿ ಬುಡಕಟ್ಟು ಸರ್ವಚೇತನವಾದಿಗಳು ಅಂತ ಕರೆದ್ರು. 1921ರಲ್ಲಿ ಅರಣ್ಯ ಬುಡಕಟ್ಟುಗಳು ಅಂತ ಕರೆದ್ರು. 1931ರಲ್ಲಿ ನಾಗರಿಕ ಪೂರ್ವ ಬುಡಕಟ್ಟುಗಳು ಅಂತ ಕರೆದ್ರು. 1941ರಲ್ಲಿ ಬುಡಕಟ್ಟುಗಳು ಅಂತ ಕರೆದ್ರು.
ಇದನ್ನ ಎಕ್ಸಾಮಲ್ಲಿ 1 ಮಾರ್ಕ್ಸಿಗೆ ಕೇಳ್ಬೋದು. ಯಾವ ಇಸ್ವಿನಲ್ಲಿ ಯಾವ ದಶಕದಲ್ಲಿ ಏನಂತ ಕರೆದ್ರು ಅಂತೇಳಿ. ಮಹಾತ್ಮ ಗಾಂಧೀಜಿಯವರನ್ನ ಗಿರಿಜನ ಅಂತ ಕರೀತಾರೆ. ಮಹಾತ್ಮ ಗಾಂಧೀಜಿ ಗಿರಿಜನ. GS ಗುರಿಯರವರು ಹಿಂದುಳಿದ ಹಿಂದೂಗಳು. ಹಿಂದುಳಿದ ಹಿಂದೂಗಳು. BR ಅಂಬೇಡ್ಕರ್ ಅವರು ಪರಿಶಿಷ್ಟ ಬುಡಕಟ್ಟು ಅಂತ ಕರೀತಾರೆ. BR ಅಂಬೇಡ್ಕರ್ ಪರಿಶಿಷ್ಟ ಪಂಗಡಗಳು. ಪರಿಶಿಷ್ಟ ಪಂಗಡಗಳು. ಪರಿಶಿಷ್ಟ ಪಂಗಡಗಳು ಎಕ್ಸಾಮ್ ಕೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಪರಿಶಿಷ್ಟ ಪಂಗಡದವರನ್ನು ಏನಂತ ಕರೆದರು? ಗಿರಿಜನ ಅಂತ ಕರೆದರು. ಮಹಾತ್ಮ ಗಾಂಧೀಜಿಯವರು ಪರಿಶಿಷ್ಟ ಪಂಗಡದವರನ್ನ ಗಿರಿಜನ ಅಂತ ಕರೆದರು. ಡಾಕ್ಟರ್ GS ಗುರಿಯರವರು ಪರಿಶಿಷ್ಟ ಬುಡಕಟ್ಟು ಅಥವಾ ಬುಡಕಟ್ಟು ಜನರನ್ನ ಪಂಗಡದ ಜನರನ್ನ ಏನಂತ ಕರೆದರು ಅಂದ್ರೆ ಹಿಂದುಳಿದ ಹಿಂದೂಗಳು ಅಂತ ಕರೀತಾರೆ. GS ಗುರಿಯರವರು ಹಿಂದುಳಿದ ಹಿಂದೂಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಕರೀತಾರಪ್ಪ ಅಂತಂದ್ರೆ ಪರಿಶಿಷ್ಟ ಪಂಗಡಗಳು ಅಂತೇಳಿ ಕರೀತಾರೆ. ಮುಂದುವರಿತಾ ಪರಿಶಿಷ್ಟ ಬುಡಕಟ್ಟುವವರ ಜನಸಂಖ್ಯಾ ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ರೆ 2011ರ ಜನಗಣತಿ ಪ್ರಕಾರ 8.08% ಜನ ಇದ್ದಾರೆ. ಪರಿಶಿಷ್ಟ ಬುಡಕಟ್ಟಿನ ಜನ 8.08. 2011ರ ಜನಗಣತಿ ಪ್ರಕಾರ 8.08% ಜನ ಬುಡಕಟ್ಟಿನ ಜನಕ್ಕೆ ಸೇರಿರ್ತಕ್ಕಂಥವ್ರು ಇದ್ದಾರೆ. 2011ರ ಜನಗಣತಿ ಪ್ರಕಾರ 8.08. ಅತಿ ಹೆಚ್ಚು ಅಂತ ಹೇಳಿದ್ರೆ ಮಿಜೋರಾಮಲ್ಲಿ 94. ಅತಿ ಹೆಚ್ಚು ಪರ್ಸೆಂಟ್ ಜನ ಇರ್ತಕ್ಕಂಥವ್ರು ಮಿಜೋರಾಮಲ್ಲಿ ಇದ್ದಾರೆ. 94.75%. 94.75% ಮಿಜೋರಾಮಲ್ಲಿದ್ದಾರೆ. 94.75% ಜನ ಅಂದರೆ ಬಹುತೇಕ ಬುಡಕಟ್ಟು ಜನ ಇದ್ದಾರೆ ಮಿಜೋರಾಂ ರಾಜ್ಯದಲ್ಲಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನ ಬುಡಕಟ್ಟು ಜನ ಇರ್ತಕ್ಕಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಮಿಜೋರಾಮಲ್ಲಿದ್ದಾರೆ. ಭಾರತ ದೇಶದಲ್ಲಿ ಒಟ್ಟು ಜನಸಂಖ್ಯಾ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಭಾರತ ದೇಶದಲ್ಲಿ 2011ರ ಜನಗಣತಿ ಪ್ರಕಾರ ಒಟ್ಟು ಎಷ್ಟು ಪರ್ಸೆಂಟ್ ಜನ ಬುಡಕಟ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 8.08% ಜನ ಬುಡಕಟ್ಟಿಗೆ ಸೇರಿರ್ತಕ್ಕಂತಹ ಜನ ಇದ್ದಾರೆ ಅಂತ ನಾವು ಕಾಣ್ಬೋದು, ಗುರುತಿಸಬಹುದು. ಮುಂದುವರಿತಾ ಮಿಜೋರಾಮಲ್ಲಿ 94.75%, ಹೆಚ್ಚು ಕಮ್ಮಿ 95%, 94.75% ಜನ ಬುಡಕಟ್ಟು ಜನಕ್ಕೆ ಸೇರಿರ್ತಕ್ಕಂತಹ ಜನ ಇದ್ದಾರೆ ಅತಿ ಹೆಚ್ಚು ಮಿಜೋರಾಮಲ್ಲಿ. ನೆಕ್ಸ್ಟ್ ನಂತರದಲ್ಲಿ ಲಕ್ಷದ್ವೀಪದಲ್ಲಿದ್ದಾರೆ 93.15% ಜನ ಲಕ್ಷದ್ವೀಪದಲ್ಲಿ. ನೆಕ್ಸ್ಟ್ ನಾಗಾಲ್ಯಾಂಡಲ್ಲಿದ್ದಾರೆ 87.75% ಜನ, 70% ಜನ. ಮೇಘಾಲಯದಲ್ಲಿದ್ದಾರೆ 85.53% ಜನ. ಮೇಘಾಲಯದಲ್ಲಿ 85.53% ಜನ ಮೇಘಾಲಯದಲ್ಲಿದ್ದಾರೆ. 10 ಲಕ್ಷಕ್ಕಿಂತ ಹೆಚ್ಚು ಜನ ಇರ್ತಕ್ಕಂತಹ ಬುಡಕಟ್ಟುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಬಿಲ್, ಮೀನಾ, ಗೋಂಡಾ, ಬಿಲ್, ಮೀನಾ, ಗೋಂಡಾ, ಓರನ್, ಸಂತಾಲ, ಗೋಂಡಾ, ಮುಂಡಾ. ಭಾರತ ದೇಶದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಬುಡಕಟ್ಟುಗಳು ಯಾರು ಅಂತ ಹೇಳಿದ್ರೆ ಬಿಲ್ಲರು ಅಥವಾ ಬಿಲ್ಲರ್ ಅಂತ ಕರೀತೀವಲ್ಲ, ಬಿಲ್ಲರ್ ಜನಾಂಗ 10 ಲಕ್ಷಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಜನಸಂಖ್ಯೆ ಇದೆ. ಅದೇ ರೀತಿ ಮೀನಾ, ಗೋಂಡಾ, ಓರನ್, ಸಂತಾಲ, ಗೋಂಡಾ ಮತ್ತು ಮುಂಡಾ ಜನಾಂಗ ಭಾರತ ದೇಶದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಪ್ರಮುಖ ಬುಡಕಟ್ಟು ಜನ. ಕೇಳ್ತಾರೆ ಎಕ್ಸಾಮಲ್ಲಿ, ಭಾರತ ದೇಶದಲ್ಲಿರ್ತಕ್ಕಂತಹ ಯಾವುದಾದರೂ 2 ಬುಡಕಟ್ಟು ಪಂಗಡದವರ ಹೆಸರನ್ನು ಹೆಸರಿಸಿ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಯಾವುದಾದರೂ 2 ಬುಡಕಟ್ಟುಗಳನ್ನು ಹೆಸರಿಸಿ ಅಂತೇಳಿ 2 ಮಾರ್ಕ್ಸ್ ಕೇಳಬಹುದು. ಬಿಲ್, ಮೀನಾ, ಗೋಂಡಾ, ಓರನ್, ಸಂತಾಲ, ಗೋಂಡಾ ಮತ್ತು ಮುಂಡಾ ಜನಾಂಗದವರು 10 ಲಕ್ಷಕ್ಕಿಂತ ಹೆಚ್ಚಿರ್ತಕ್ಕಂಥವನ್ನ ಕಾಣಬಹುದು. ಬಿಲ್ಲರ್ 2001ರಲ್ಲಿ ಅತಿ ಹೆಚ್ಚಿರ್ತಕ್ಕಂತಹ ಜನಾಂಗ ಯಾವುದಪ್ಪ ಅಂತ ಹೇಳಿದ್ರೆ
2001ರ ಜನಗಣತಿ ಪ್ರಕಾರ ಬಿಲ್ಲರು 97.30 ಲಕ್ಷ ಇದ್ದಾರೆ. ಬಿಲ್ಲರು 2001ರ ಜನಗಣತಿ ಪ್ರಕಾರ 97.37 ಲಕ್ಷ ಜನ ಬಿಲ್ಲರು ಅತಿ ಹೆಚ್ಚಿರ್ತಕ್ಕಂತಹ 2001ರ ಜನಗಣತಿ 2011ರಲ್ಲ 2001ರ ಜನಗಣತಿ ಪ್ರಕಾರ ಬಿಲ್ಲರು ಅತಿ ಹೆಚ್ಚಿರ್ತಕ್ಕಂತಹ ಬಿಲ್ಲರು 97.30 ಲಕ್ಷ ಜನ ಪರಿಶಿಷ್ಟ ಬುಡಕಟ್ಟಿನ ಜನ ಅತಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ಉಳಿಕೆ ಬೇರೆ ಬೇರೆ ಕಡೆ ಅಂತ ಹೇಳಿದ್ರೆ ಮಧ್ಯಪ್ರದೇಶ, ಗುಜರಾತ್, ಛತ್ತೀಸ್ಗಢ, ರಾಜಸ್ಥಾನ, ತ್ರಿಪುರ ಮತ್ತು ಮಹಾರಾಷ್ಟ್ರದಲ್ಲಿ ಪರಿಶಿಷ್ಟ ಪಂಗಡದವರ ಪಟ್ಟಿ ಎಲ್ಲ ಕಡೆ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಗೋಂಡಾ ಜನ 93.19 ಇದ್ದಾರೆ. 93.19 ಜನ ಗೋಂಡಾ ಅಂತಕ್ಕಂಥ ಬುಡಕಟ್ಟಿನ ಜನ 93.17 ಅಷ್ಟು ಜನ, ಅಷ್ಟು 19 ಅಷ್ಟು ಲಕ್ಷ ಜನ ಗೋಂಡಾ ಅಂತಕ್ಕಂತಹ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಜನರನ್ನು ನಾವು ಕಾಣಬಹುದು, ಗುರುತಿಸಬಹುದು. ಬುಡಕಟ್ಟು ಜನ ಭಾರತ ದೇಶದ ಬಹುತೇಕ ಕಡೆ ತಮ್ಮ ಸಂಖ್ಯಾ ಪ್ರಮಾಣವನ್ನು ಹೊಂದಿದ್ದಾರೆ. ಅಂದರೆ ಎಲ್ಲ ಕಡೆ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಭೌಗೋಳಿಕ ಪ್ರದೇಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಭಾಷೆ, ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಹೆಸರು, ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಸಂಸ್ಕೃತಿಯೊಂದಿಗೆ ವಾಸ ಮಾಡಿರ್ತಕ್ಕಂತಹ ಸನ್ನಿವೇಶವನ್ನು ನಾವು ಕಾಣಬಹುದು. ಏನೀಗ ನಾವು ಅಧ್ಯಯನವನ್ನು ಮಾಡಿದ್ವಿ 2011ರ ಜನಗಣತಿ ಪ್ರಕಾರ 8.08% ಜನ ಬುಡಕಟ್ಟು ಜನ ಇದ್ದಾರೆ. 8.08% ಜನ. ಎಕ್ಸಾಂಪಲ್ ಕೇಳ್ಬೋದು 2001ರಲ್ಲಿ ಎಷ್ಟು ಜನ ಇತ್ತು. 2011ರಲ್ಲಿ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಬುಡಕಟ್ಟು ಜನ ಇದ್ದಾರೆ ಅಂತ ಕೇಳ್ಬೋದು. ಅತಿ ಹೆಚ್ಚು ಮಿಜೋರಾಂ ರಾಜ್ಯದಲ್ಲಿ. ಮಿಜೋರಾಂ ಅಂತಕ್ಕಂಥ ರಾಜ್ಯದಲ್ಲಿ 94.75% ಜನ ಬುಡಕಟ್ಟು ಜನ ಸೇರಿರ್ತಕ್ಕಂತಹ ಜನ ಇದ್ದಾರೆ. ಇನ್ನು ಮುಂದುವರಿತಾ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಯಾವುದಾದ್ರೂ ಎರಡು ಬುಡಕಟ್ಟನ್ನು ಬೇರೆ ರೀತಿ ಕೇಳಬಹುದು. ಬಿಲ್ಲರು, ಬೀನಾ ಜನಾಂಗ, ಗೋಂಡಾ ಜನಾಂಗ, ಓರಂಗ್, ಸಂತಾಲ, ಬೋಂಡಾ ಮತ್ತು ಮುಂಡಾ ಜನಾಂಗದವರು 10 ಲಕ್ಷಕ್ಕಿಂತ ಹೆಚ್ಚಿರ್ತಕ್ಕಂಥದ್ದನ್ನು ಕಾಣಬಹುದು. 2001ರ ಜನಗಣತಿ ಪ್ರಕಾರ ಬಿಲ್ಲರ್ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂದರೆ 97.30 ಲಕ್ಷ ಜನ ಬಿಲ್ಲರ್ ಇದ್ದಾರೆ. ಗೋಂಡಾ ಜನಾಂಗ 93.19 ಲಕ್ಷ ಜನ ಗೋಂಡಾ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಜನರಿರ್ತಕ್ಕಂಥದ್ದನ್ನು ಕಾಣಬಹುದು. ಈ ರೀತಿ ಇರ್ತಕ್ಕಂತಹ ಜನರನ್ನ ಏನು ಪರಿಶಿಷ್ಟ ಬುಡಕಟ್ಟಿನವರ ಜನಸಂಖ್ಯಾ ಚಿತ್ರಣವನ್ನು ಅಥವಾ ಜನರ ಹಂಚಿಕೆಯನ್ನು ಪ್ರಮುಖ 3 ವಿಭಾಗಗಳಾಗಿ ಅಧ್ಯಯನವನ್ನು ಮಾಡಬಹುದು. ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು, ಮಧ್ಯ ವಲಯದ ಆದಿವಾಸಿಗಳು, ದಕ್ಷಿಣ ವಲಯದ ಆದಿವಾಸಿಗಳು. ಉತ್ತರ ಹಾಗೂ ಈಶಾನ್ಯ ವಲಯ ಅಂತ ಹೇಳಿದ್ರೆ ಹಿಮಾಲಯ ಪರ್ವತ ಭಾಗ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಅರುಣಾಚಲ ಪ್ರದೇಶ, ಅದೇ ರೀತಿ ಆ ಭಾಗದಲ್ಲಿ ಬರ್ತಕ್ಕಂಥ ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ, ಮೇಘಾಲಯ, ಈ ಎಲ್ಲ ರಾಜ್ಯಗಳು ಈಶಾನ್ಯ ರಾಜ್ಯಗಳೇ ಬರ್ತವೆ. ಉತ್ತರ ಹಾಗೂ ಈಶಾನ್ಯ ಭಾರತದಲ್ಲಿ ಬರ್ತಕ್ಕಂತಹ ಎಲ್ಲ ಬುಡಕಟ್ಟು ರಾಜ್ಯಗಳು, ಆ ಎಲ್ಲ ಈಶಾನ್ಯ ರಾಜ್ಯಗಳೇ ಬರ್ತವೆ, ಅವೆಲ್ಲ ಭಾಗದಲ್ಲಿರ್ತಕ್ಕಂಥ ಬುಡಕಟ್ಟು ಜನರನ್ನ ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು ಅಂತ ಗುರುತಿಸುತ್ತೇವೆ. ಇನ್ನು ಮಧ್ಯ ವಲಯದ ಆದಿವಾಸಿಗಳು, ಮಧ್ಯ ವಲಯ ಏನು ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಶ್ರೇಣಿ ಏನು ಬರುತ್ತೆ ಭಾರತದ ಮಧ್ಯ ಭಾರತದ ಭಾಗದಲ್ಲಿ, ಆ ಭಾಗದಲ್ಲಿ ಇರ್ತಕ್ಕಂತಹ ಜನರನ್ನ ಬುಡಕಟ್ಟು ಜನರನ್ನ ನಾವು ಮಧ್ಯ ವಲಯದ ಆದಿವಾಸಿಗಳು ಅಂತ ಗುರುತಿಸ್ತೀವಿ. ಇನ್ನು ದಕ್ಷಿಣ ಭಾರತ ಏನು ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಒರಿಸ್ಸಾ, ಈ ಭಾಗದಲ್ಲಿ ಬರ್ತಕ್ಕಂತಹ ಜನರನ್ನ, ಈ ಭಾಗದಲ್ಲಿರ್ತಕ್ಕಂಥ ಬುಡಕಟ್ಟು ಜನರನ್ನ ನಾವು ದಕ್ಷಿಣ ವಲಯದ ಆದಿವಾಸಿಗಳು ಅಂತ ಗುರುತಿಸ್ತೀವಿ. ಆ ಭಾಗದಲ್ಲಿ ಯಾವ ಬುಡಕಟ್ಟು ಜನ ಪ್ರಮುಖವಾಗಿ ವಾಸ ಮಾಡ್ತಾರೆ, ಅವರ ವಿಚಾರಗಳೇನು ಅಂತಕ್ಕಂಥದ್ದನ್ನು ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಇನ್ನು ಮುಂದಿನ ತರಗತಿಯಲ್ಲಿ ಬುಡಕಟ್ಟು ಪಂಗಡಗಳ ಭೌಗೋಳಿಕ ಹಂಚಿಕೆ ಅಂತ ಹೇಳಿದ್ರೆ ಅವರು ಯಾವ ಯಾವ ಭೌಗೋಳಿಕ ವಿಭಾಗದಲ್ಲಿ ಹೆಚ್ಚಾಗಿ ವಾಸ ಮಾಡ್ತಿದ್ದಾರೆ, ಬುಡಕಟ್ಟು ಜನ ಎಷ್ಟು ವಿಭಾಗದಲ್ಲಿ ನಾವು ಕಾಣಬಹುದು ಅಂತಕ್ಕಂಥ ಅಂಶವನ್ನು ನಂತರ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.